ನಮ್ಮ ತಾತನವ್ರಿಗೆ ನಾವು ಕಾಫಿ ಮಾಡೋಕ್ಕೆ ಇಟ್ಟಿದ್ದೇವೆ. ಕಾಫಿಗೆ ನಾನು ಹಾಲನ್ನು ಚೆನ್ನಾಗಿ ಕಾಯಿಸಿ ಕಾಫಿ ಪುಡಿ ಹಾಕಿ ಸಕ್ಕರೆ ಹಾಕಿ ಕುದಿಸಿದೆ. ಇದು ಸಾಯಂಕಾಲದ ಟೈಮಲ್ಲಿ ತುಂಬ ದಿನ ಆಗಿತ್ತು ಪಾನಿಪುರಿ ತಿಂದು. ನಮಗೂ ಸಹ ಬಾಯಿ ಕೆಟ್ಟೋ ಥರ ಆಗಿತ್ತು. ರುಚಿನೇ ಏನಾದರೂ ತಿಂದರೂ ಸಹ ರುಚಿ ಹತ್ತಾ ಇದ್ದಿಲ್ಲ. ಅದಕ್ಕೆ ನಾವು ಸಾಯಂಕಾಲ ಪಾನಿಪುರಿಯನ್ನು ಮಾಡ್ಕೊಂಡಿದ್ವಿ. ಮೊನ್ನೆ 1 kg ಪಾನಿಪುರಿ ರೆಡಿಮೇಡ್ ಬರ್ತಾವಲ್ವ, ಅವನ್ನ ತರಿಸಿದ್ವಿ. ಅದಕ್ಕೆ ನಾನು ಸ್ವಲ್ಪನೇ ಎಣ್ಣೆ ಹಾಕಿ, ಯಾಕೆಂದರೆ ಸ್ವಲ್ಪ ಎಣ್ಣೆ ಹಾಕಿದರೆ ಈ ಥರ ಪಾನಿಪುರಿ ಆ ಕಡೆ ಈ ಕಡೆ ಸರ್ಸೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಸ್ವಲ್ಪ ಎಣ್ಣೆ ಹಾಕಿ ಪಾನಿಪುರಿ ಮಾಡ್ತಾಯಿದ್ದೆ. ಈ ಥರ ಒಂದು ಸ್ವಲ್ಪ ಪಾನಿಪುರಿಯನ್ನು ಮಾಡಿಕೊಂಡು ತಿಂದ್ವಿ. ನನಗೆ ಪಾನಿಪುರಿ 1 ಮಂತ್ಗೆ 1 ಸಲ ಆದರೂ ತಿಂದರೆ ಚೆನ್ನಾಗಿ ಅನಿಸುತ್ತೆ. ನಾವು ಹೊರಗಡೆ ಪಾನಿಪುರಿ ತಿನ್ನಲ್ಲ, ಅದಕ್ಕೆ ಮನೆಯಲ್ಲೇ ಮಾಡ್ಕೊಂಡಿದ್ವಿ. ಹೊರಗಡೆ ಮಳೆ ಬರ್ತಾಯಿತ್ತು ತುಂಬ, ಆದರೆ ಅಷ್ಟೊಂದು ಜೋರು ಇರಲಿಲ್ಲ. ಒಂದು ತಾಸು ಆಗೋಷ್ಟು ಮಳೆ ಹಾಗೆ ಹನಿ ಹನಿಯಾಗಿ ಈ ಥರ ನೋಡಿ ಬರ್ತಾಯಿತ್ತು. ಅಷ್ಟು ಜೋರು ಅಲ್ಲ, ಅಷ್ಟು ಕಡಿಮೆನೂ ಅಲ್ಲ, ಒಂದು ಮೀಡಿಯಮಲ್ಲಿ ಈ ಥರ ಮಳೆ ಬರ್ತಾನೇ ಇತ್ತು. ನಮ್ಮ ಜಿಮ್ಮಿ ಮಳೆ ಬರೋದನ್ನು ಹೇಗೆ ನೋಡ್ತಾ ಇದೆ ನೋಡಿ, ತುಂಬ ಗಾಬರಿಯಿಂದ ಮಳೆ ಬರೋದನ್ನು ನೋಡ್ತಾ ಇದೆ. ಮಳೆ ಬಂದರೆ ನಮ್ಮ ಜಿಮ್ಮಿ ತುಂಬ ಸಪ್ಪಗೆ ಮುಖ ಮಾಡಿ ಮಲ್ಕೊಂಬಿಡುತ್ತೆ, ಯಾಕಂದರೆ ಓಡಾಡೋಕ್ಕೆ ಇರಲ್ಲ ಅಲ್ವಾ. ಅದಕ್ಕೆ ಈ ಥರ ನಮ್ಮ ಜಿಮ್ಮಿ ತುಂಬ ಸೈಲೆಂಟಾಗಿಬಿಡುತ್ತೆ ಮಳೆ ಬಂದರೆ. ನಮ್ಮ ಮಿಷನ್ ರೂಮ್ಗೆ ಹನಿ ಸಿಡಿತವೆ ಅಂತ ನಾನು ಅಲ್ಲಿ ಒಂದು ಮಂಚವನ್ನು ಅಡ್ಡವಾಗಿ ಇಟ್ಟಿದ್ದೆ. ಮೇಲಿಂದ ಹನಿಗಳು ಬೀಳ್ತಾ ಇವೆ. ಒಟ್ಟಿನಲ್ಲಿ ನಮ್ಮ ಗಿಡಗಳಂತೂ ತುಂಬ ಚೆನ್ನಾಗಾಗ್ಬಿಟ್ಟಿವೆ. ಮಲೆನಾಡು ವಾತಾವರಣ ಆಗಿತ್ತು. ಮಧ್ಯಾಹ್ನದ ಊಟಕ್ಕೆ ನಾನು ಕೋಸು ಹಾಕಿ ಹೆಸರುಬೇಳೆ ಹಾಕಿದ ಪಲ್ಯ, ಸ್ವಲ್ಪ ಹೆಸರುಬೇಳೆಯನ್ನು ಉಳಿಸಿ ಅದನ್ನು ಕೋಸಂಬರಿ ಮಾಡ್ಕೊಂಡಿದ್ದೆ. ಮತ್ತು ಅದೇ ಹೆಸರುಬೇಳೆಯಿಂದನೇ ಸಾಂಬಾರು ಮಾಡಿದ್ದೆ, ಯಾಕಂದರೆ ನನಗೆ ಬಾಯಿ ಸ್ವಲ್ಪ ಬಾಡಿ ಹೀಟಾದಾಗ ಬಾಯಿ ಹೊಡೆಯುತ್ತೆ ಅಲ್ವ, ಆ ಥರ ಆಗಿಬಿಟ್ಟಿದೆ. ಏನಾದರೂ ಖಾರ ತಿಂದರೆ ಅಷ್ಟೊಂದು ಆಗೋದಿಲ್ಲ. ಆದರೂ ನನಗೆ ಚಟ್ನಿ ಅಂದರೆ ತುಂಬ ಇಷ್ಟ. ಸ್ವಲ್ಪ ಖಾರವನ್ನು ಕಡಿಮೆ ಹಾಕ್ಕೊಂಡು ಟೊಮೆಟೊ ಮತ್ತು ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸಿ ಸ್ವಲ್ಪ ಬೆಲ್ಲ, ಹುಣಸೆಹಣ್ಣು, ಜೀರಿಗೆ ಹಾಕಿ ಚಟ್ನಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಖಾರ ಕಡಿಮೆ ಹಾಕಿ ಮಾಡ್ಕೊಂಡಿದ್ದೆ. ಆನಂತರ ನಾನು ಮಿಷನ್ ರೂಮ್ಗೆ ಬಂದಾಗ ನಮ್ಮ ತೆಂಗಿನಕಾಯಿಗಳು ಈ ಥರ ನಮ್ಮ ತೆಂಗಿನ ತೋಟದಿಂದ, ತೆಂಗಿನ ಗಿಡದಿಂದ ಬಿದ್ದಿರೋ ಕಾಯಿಗಳನ್ನು ನಾನು ಒಂದು ಕಡೆ ಸೇರಿಸಿಟ್ಟಿರ್ತೀನಿ. ಇದು ನೋಡಿ ನಮ್ಮ ತೆಂಗಿನಕಾಯಿ ಸುಲಿಯುವ ಯಂತ್ರ. ಈ ಥರ ಇದೆ ನೋಡಿ ನಮ್ಮ ಮಿಷನ್ ರೂಮು. ಮಿಷನ್ ರೂಮ್ಕಿಂತ ಮುಂಚೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ತೋಟದಲ್ಲಿ ತುಂಬಾ ಕಸ ಬಿದ್ದುಬಿಟ್ಟಿದೆ. ತುಂಬ ಅಂದರೆ ತುಂಬ, ಒಂಥರ ಇದು ಗಾರ್ಡನ್ ಅಲ್ಲ, ಅದು ಒಂಥರ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ತುಂಬ ಯದ್ವಾ ತದ್ವಾ ಕಸ ಬಿದ್ದಿದೆ ಎಲೆಗಳಿಂದ. ಅದನ್ನು ನಾನು ಕ್ಲೀನ್ ಮಾಡಬೇಕಂತ ಅಂದ್ಕೊಂಡೆ. ನನಗೆ ಒಂದು ಐಡಿಯಾ ಬಂತು. ಕೆಲವೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಕಸದಿಂದ ರಸ ಆ ಥರ ನಾನು ಕೆಲವೊಂದು, ನನಗೆ ಗಾರ್ಡನಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ಆ ತರಗೆಲೆಗಳನ್ನು ಒಂದು ಪಾಟ್ನಲ್ಲಿ ಹಾಕಿ ಮತ್ತು ಮಣ್ಣು ಹಾಕಿದರೆ ಅದು ಸಾವಯವ ಗೊಬ್ಬರ ಆಗುತ್ತೆ, ಮತ್ತು ಕಿಚನ್ ವೇಸ್ಟನ್ನು ಹಾಕಿದರೆ ಅಂತ ಗೊತ್ತಾಯಿತು ನನಗೆ. ಅದೇ ಥರ ಮೊದಲು ಮಾಡಿದ್ದೆ. ಈಗ ಸ್ವಲ್ಪ ಗಾರ್ಡನ್ ಕಡೆ ಇಂಟ್ರೆಸ್ಟೇ ಹೋಗಿಬಿಟ್ಟಿದೆ. ಆದರೂ ಕ್ಲೀನ್ ಮಾಡೋಣ ಅಂತ ಹೇಳಿ ನಾನು ಎಲೆಗಳನ್ನೆಲ್ಲ ಕೂಡಿಸ್ತಾ ಇದ್ದೇನೆ. ಮೊನ್ನೆ ಹಾವು ಬಂದುಬಿಟ್ಟಿತ್ತು ನಮ್ಮ ಗಾರ್ಡನ್ನಲ್ಲಿ. ಯಾಕಂದರೆ ತೆಂಗಿನ ಮರದಲ್ಲಿ ಹಾವು ಇರ್ತಾವೋ ಏನೋ ನಮಗೂ ಗೊತ್ತಿಲ್ಲ. ತೆಂಗಿನ ಮರದ ಕೆಳಗಡೆ ಹಾವಿನ ಪೊರೆ ಬಿದ್ದಿತ್ತು. ನನಗೆ ಸ್ವಲ್ಪ ಭಯ ಆಯಿತು, ಏನಪ್ಪ ಮಿಷನ್ ರೂಮ್ ಇಲ್ಲೇ ಇದೆ, ಅದಕ್ಕೆ ಯಾಕೆ ಬೇಕು ಅಂತ ಹೇಳಿ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡ್ಬಿಡೋಣ ಗಾರ್ಡನ್ ಅಂತ ಹೇಳಿ ನಾನು ಇವು ತರಗೆಲೆಗಳನ್ನೆಲ್ಲ ಒಟ್ಟು ಮಾಡಿ ಪಾಟ್ಗೆ ತುಂಬಿ ಮಣ್ಣು ಹಾಕಿ ಕಿಚನ್ ವೇಸ್ಟ್ ಹಾಕಿ 1 ತಿಂಗಳು ಬಿಟ್ಟು ಮೇಲೆ ಕೆಳಗೆ ಮಾಡಿದರೆ ಅದು ಗೊಬ್ಬರ ಆಗುತ್ತೆ. ಮತ್ತು ಈಗ ಮಳೆಗಾಲ ಆಗಿರೋದ್ರಿಂದ ಗಿಡಗಳು ಸಹ ಹೊಸ ಹೊಸ ಸಸ್ಯಗಳನ್ನು ತಂದು ನೆಡ್ಬೋದು. ನಾನು ಎಷ್ಟು ಸಾರಿ ನೆಟ್ಟರು ಸಹ ನಮಗೆ ನಮ್ಮ ಗಾರ್ಡನ್ನಲ್ಲಿ ಸೀಬೆಕಾಯಿ ಗಿಡ ಒಟ್ಟು ಹತ್ತನೇ ಇಲ್ಲ. ಏನಾಗಿದೆಯೋ ಏನೋ ಗೊತ್ತಿಲ್ಲ. ಈ ಹೂವುಗಳು ಸಹ ಕಡಿಮೆ ಆಗಿವೆ, ಯಾಕಂದರೆ ನಾವು ಆ ಕಡೆ ಈ ಕಡೆ ಊರಿಗೆ ತುಂಬ ದಿನಗಳು ಹೋದ ನಂತರ
ಈ ಥರ ಆಗಿಬಿಟ್ಟಿವೆ. ಈಗ ನಾನು ಪಾಟ್ಗೆ ತರಗೆಲೆಗಳನ್ನು ತುಂಬ್ತಾ ಇದ್ದೇನೆ. ಆ ನಂತರ ಮಣ್ಣನ್ನು ಹಾಕಿದರೆ ಕೊಳೆತ್ರೆ ತುಂಬ ಒಳ್ಳೆ ಗೊಬ್ಬರ ಆಗುತ್ತೆ. ದುಡ್ಡು ಕೊಟ್ಟು ತರೋ ಬದಲಿ ಜೀರೋ ಅಮೌಂಟಿಂದನೇ ನಾವು ಈ ಥರ ಒಂದು ಉಪಯುಕ್ತವಾದ ಗೊಬ್ಬರವನ್ನು ಮಾಡ್ಕೋಬೋದು. ನಾನು ಅದೇ ಕೆಲಸ ಮಾಡ್ತಾನೆ ವರ್ಕ್ ಹಾಕೋಕ್ಕೆ ಇಟ್ಟಿದ್ದೆ. ಈ ವರ್ಕನ್ನು ಸಹ ಒಬ್ಬರು ಅಂಗನವಾಡಿ ಟೀಚರ್ ಇದ್ದಾರೆ ನಮ್ಮ ಮನೆ ಸಮೀಪದಲ್ಲೇ, ಅವ್ರು ಕೊಟ್ಟಿದ್ದರು. ಈ ಸೀರೆದು ಒಂಥರ ಗ್ರೀನ್ ಕಲರಲ್ಲೇ ಒಂಥರ ನವಿಲು ಕಲರ್ ಟೈಪ್ ಬಂದಿದೆ. ಆ ವರ್ಕ್ ಇಟ್ಟು ನಾನು ಮತ್ತೆ ಗಾರ್ಡನ್ ಕಡೆ ಬಂದೆ. ಈ ಎಲೆ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿತ್ತು, ಬಟ್ ಸ್ವಲ್ಪ ರೋಗ ಬಂದವ್ರ ಥರ ಆಗಿಬಿಟ್ಟಿದೆ. ಕೆಲವೊಂದು ಎಲೆಗಳು ಅಷ್ಟು ಚೆನ್ನಾಗಿಲ್ಲ, ಇನ್ನು ಕೆಲವೊಂದಿಷ್ಟು ಎಲೆಗಳು ತುಂಬಾ ಚೆನ್ನಾಗಿವೆ. ನಮ್ಮ ಗಾರ್ಡನ್ನಲ್ಲಿ ತುಂಬ ಔಷಧೀಯ ಸಸ್ಯಗಳಿವೆ, ಅವುಗಳನ್ನು ಜೋಪಾನ ಮಾಡ್ಕೋಬೇಕಾಗಿದೆ. ನಾನು ಬರೀ ಇದೇ ಸ್ವಲ್ಪ ಗಾರ್ಡನ್ನಲ್ಲಿ ಅಷ್ಟೊಂದು ಕೇರ್ ತೊಗೊಂಡಿಲ್ಲ. ನೋಡಿ ಎಷ್ಟು ಒಳ್ಳೆ ಗಿಡಗಳಿವೆ ಅಂದರೆ ನಮ್ಮ ಗಾರ್ಡನ್ನಲ್ಲಿ. ಇನ್ಸುಲಿನ್ ಪ್ಲ್ಯಾಂಟ್ ಇದೆ, ಮತ್ತು ವಿಟಮಿನ್ ಸೊಪ್ಪು ಇದೆ, ಮತ್ತು ಟಿಂಚರ್ ಗಿಡ ಇದೆ, ಇನ್ನೂ ಮತ್ತು ಬಿಳಿ ದಾಸವಾಳ ಇದೆ, ಕೆಂಪು ದಾಸವಾಳ ಇದೆ, ಆರೆಂಜ್ ಕಲರ್ ದಾಸವಾಳ ಇದೆ, ಬೇವಿನ ಗಿಡ ಇದೆ, ತುಂಬ ವೆರೈಟೀಸ್. ಮಾವಿನ ಅಂದರೆ ನಾಟಿ ತಳಿಯ ಮಾವಿನ ಗಿಡ ಇದೆ, 2 ತೆಂಗಿನ ಗಿಡಗಳಿದ್ದಾವೆ, ಇದರಲ್ಲಿ ನಿಂಬೆ ಗಿಡ ಇದೆ, ಮತ್ತು ಮೋಸಂಬಿ ಇದೆ. ಈ ಗಿಡ ಇನ್ನೂ ಹೂವು ಬಿಡ್ತಾನೇ ಇತ್ತು. ವರ್ಕ್ ಹಾಕೋದನ್ನು ಆವಾಗವಾಗ ಬಂದು ನಾನು ನೋಡ್ತಾ ಇದ್ದೆ. ಈಗ ವರ್ಕು ಮುಗಿಯೋಕ್ಕೆ ಬಂತು. ಇದು ನೆಕ್ ಡಿಸೈನ್. ಇದು ಅವರು ಚಾಯ್ಸನ್ನು ನಮಗೆ ಕೊಟ್ಟಿದ್ದರು, ಅದಕ್ಕೆ ನಾನೇ ಇದರಲ್ಲಿ ಮ್ಯಾಂಗೋ ಡಿಸೈನ್ ಇತ್ತಲ್ವ, ಅದಕ್ಕೆ ನಾನು ಮ್ಯಾಂಗೋ ಇರುವಂತಹ ಡಿಸೈನನ್ನೇ ಹಾಕ್ತಾಯಿದ್ದೆ. ನಮ್ಮ ಜಿಮ್ಮಿ ನೋಡಿ, ಇದು ಬೆಳಗಿನ ಹೊತ್ತಿನಲ್ಲಿ ನಾನು ಮಾಡಿದ ವಿಡಿಯೋ. ಇವತ್ತು ಒಂದು ಗದ್ದಲ ಎಡವಟ್ಟಾಗಿಬಿಟ್ಟಿದೆ ನೋಡಿ ಸ್ನೇಹಿತರೆ. ಏನಂದರೆ ನಾನು ಬೆಳಗ್ಗೆ ಪೂಜೆಗೆ ಹೂ ತೆಗೊಳಕ್ಕೆ ಅಂತ ಹೋದರೆ ಈ ಒಂದು ಗಟಾರ ಐತೆ, ಆ ಗಟಾರದಲ್ಲಿ ಅದು ಬಂಡೆ ಸೀಳಿತ್ತು. ಅದರಲ್ಲಿ ನಾನು ಕಾಲಿಟ್ಬಿಟ್ಟೆ, ಅದು ಬಂಡೆ ಒಳಗಡೆ ಹೋಗಿ ನನ್ನ ಕಾಲು ಸಹ ಗಟಾರದ ಒಳಗೇನೆ ಹೋಗಿಬಿಡ್ತು. ನನಗೆ ಈ ದೇವರ ಆಶೀರ್ವಾದದಿಂದ ಏನೂ ಪೆಟ್ಟಾಗಿಲ್ಲ. ಅದಕ್ಕೆ ಯಾರಾದರೂ ಬಂದು ಇದರಲ್ಲಿ ಕಾಲಿಡಬಾರ್ದು ಅಂತ ನಾನು ಒಂದು ಬಂಡೆನ ಹಾಕಿ ಒಳಗಡೆ ಹೋದೆ. ಸದ್ಯಕ್ಕೆ ಆ ಬಂಡೆ ಬಿದ್ದರೆ ನನ್ನ ಕಾಲಿಗೆ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ. ದೇವ್ರ ದಯದಿಂದ ನನಗೊಂದು ಚೂರು ಸಹ ಪೆಟ್ಟಾಗಿಲ್ಲ, ಆದರೆ ಕಾಲು ಕೆಳಗಡೆ ಹೋಗಿಬಿಡ್ತು. ಮತ್ತು ನಾನು ಬೇಗ ಹೋಗಿ ಸ್ನಾನ ಮಾಡಿ ಆ ನಂತರ ಪೂಜೆ ಮಾಡಿದೆ. ಬಟ್ ನನಗೇನೂ ಪೆಟ್ಟಾಗಿರಲಿಲ್ಲ ಅಂತ ಹೇಳ್ಬೋದು. ಈ ಗಾರ್ಡನ್ ನೋಡಿ ಎಷ್ಟೊಂದು ತರಗೆಲೆಗಳೇ ಬಿದ್ದು ಎಲ್ಲ ಈಗ ಒಂಥರ ಆಗಿತ್ತಂತ ಹೇಳಿದ್ನಲ್ಲ. ಈ ಥರ ಪಾಟ್ ಇದ್ದು ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದಂತ ನಾನು ಇನ್ನೂ ಒಂದಿಷ್ಟು ಪಾಟ್ಗಳನ್ನು ಸೇರಿಸಿ ಈಗ ಅರ್ಧ ಗಾರ್ಡನ್ನು ಕ್ಲೀನ್ ಆಗಿದೆ. ನೋಡಿ ಈ ಥರ ಎಲೆಗಳಿವೆ. ನಾನು ಟೆರೆಸ್ ಗಾರ್ಡನ್ ಮಾಡಬೇಕು ಮಹಡಿ ಮೇಲೆ ಅಂತ ನನಗೆ ತುಂಬ ಆಸೆ ಇದೆ. ನಮ್ಮ ಮನೆಯವರು ಟೆರೆಸ್ ಗಾರ್ಡನ್ ಮಾಡಿದರೆ ಮೇಲೆ ಎಲ್ಲ ಗಲೀಜಾಗುತ್ತೆ, ಬೇಡ ಮಾರೈತೆ ಅಂತ ಹೇಳ್ತಾ ನನಗೆ ಜೋಕ್ ಮಾಡ್ತಾ ಇರ್ತಾರೆ. ಏನೂ ಮಾಡೋಕ್ಕಾಗಲ್ಲ, ನನಗೆ ಟೆರೆಸ್ ಗಾರ್ಡನ್ ತುಂಬ ಇಷ್ಟ. ಗಲೀಜಾಗಿ ಛತ್ತುಗಳೆಲ್ಲ ಮುಂದೆ ಪ್ರಾಬ್ಲಮ್ ಆಗ್ತವೆ, ಅದು ಏನು ಬೇಡ. ನಿನಗೇನಾದರೂ ಮಾಡೋದಿದ್ರೆ ಕೆಳಗಡೆ ಜಾಗ ಇದೆಯಲ್ಲ ಅಷ್ಟರಲ್ಲೇ ಮಾಡು, ಮಹಡಿ ತಂಟೆಗೆ ಹೋಗಬೇಡ ಅಂತ ನನಗೆ ವಾರ್ನಿಂಗ್ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಮನಸ್ಸನ್ನು ಯಾಕೆ ನೋಯಿಸ್ಬೇಕಂತ ಹೇಳಿ ನಾನು ಕೈಲಾದಷ್ಟು ಗಿಡಗಳನ್ನು ನಾನು ಕೈ ತೋಟದಲ್ಲಿ ಹಾಕಿದ್ದೇನೆ. ಜವಾರಿ ತಳಿಯ ಮಾವಿನ ಸಸಿಗಳು ಇವು. ನಾವು ತಿಂದು ಒಗೆದ ಒಟ್ಟದಿಂದನೇ ಆಗಿರುವಂತಹ ಸಸಿಗಳು. ಬಿಳಿ ದಾಸವಾಳ ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಒಂದೇ ಹೂವು ಬಿಟ್ಟಿತ್ತು ಇವತ್ತು. ನಮ್ಮ ಮೋಸಂಬಿ ಕಾಯಿಗಳು ಆಣಿಕಾಗ್ತಾಯಿವೆ, ನನ್ನನ್ನು ಸ್ವಲ್ಪ ವಿಡಿಯೋದಲ್ಲಿ ತೋರಿಸಿ ಅಂತ. ತುಂಬಾ ಚೆನ್ನಾಗಾಗಿತ್ತು ನಮ್ಮ ಮೋಸಂಬಿ ಗಿಡ. ವರ್ಕು ಹಾಕುವಾಗ ನಾನು ಕರೆಂಟು ಹಾಕಿದೆ. ಕರೆಂಟ್ ಮಾತ್ರ ನಮ್ಮ ಸಿಂಧನೂರಿನಲ್ಲಿ ಹೋಗೋದು ಬರೋದು ಈ ಥರನೇ ಮಾಡ್ತಾಯಿದೆ. ಕೆಲವೊಂದು ಡಿಸೈನ್ ಹಾಕಬೇಕಂದ್ರೆ ಒಂದೊಂದು ಸಾರಿ ಒಂದೊಂದು ದಿನವೇ ಹಿಡಿದ್ಬಿಡುತ್ತೆ.
ಕರೆಂಟ್ ಇದ್ದಾಗ ನಮ್ಗೇನ ಕರೆಂಟ್ ಹಾಕ್ಬೇಕಂಬ ಮನಸ್ಸಿರುತ್ತೆ, ಕರೆಂಟ್ ಇರಲ್ಲ. ಕರೆಂಟ್ ಇದ್ದಾಗ ನಮ್ಮ ಮನೆ ಕೆಲಸ ಇರುತ್ತೆ. ಈ ಥರ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಇದೇ ಸೀರೆ ನೋಡಿ, ಅವರು ಕೊಟ್ಟಿರುವಂಥ ಸೀರೆ ಎಲ್ಲ ಮುದ್ದೆ ಮುದ್ದೆ ಟೈಪ್ ಆಗಿಬಿಟ್ಟಿತ್ತು. ಯಾಕಂದರೆ ಅವರು ಇದನ್ನು 1-2 ಸಲ ಉಟ್ಟಿರ್ಬೋದು. ಇದು ಕಾಟನ್ ಸೀರೆ, ಇದರಲ್ಲಿ ಮ್ಯಾಂಗೋ ಡಿಸೈನ್ ಇರೋದ್ರಿಂದ ನಾನು ಆ ಮಿಷನ್ನಲ್ಲಿ ಮ್ಯಾಂಗೋ ಡಿಸೈನ್ ಇರುವಂಥದ್ದನ್ನೇ ಸೆಲೆಕ್ಟ್ ಮಾಡಿದ್ದೆ. ಹಾಗೆ ಹಾಕ್ತಾ ನಾನು ಗಾರ್ಡನನ್ನು ಕ್ಲೀನ್ ಮಾಡ್ತಾಯಿದ್ದೆ. ಯಾವುದೇ ವರ್ಕು ಮಾಡಬೇಕಂದ್ರೆ ತುಂಬ ಮನಸ್ಸಿರ್ಬೇಕಾಗತ್ತೆ. ನಮಗೆ ಇಂಟ್ರೆಸ್ಟ್ ಇದ್ದಾಗ ಯಾವುದು ವರ್ಕ್ ಸಹ ನಮಗೆ ಬೇಜಾರು ಅನಿಸೋದಿಲ್ಲ. ಅದಕ್ಕೆ ನಾನು ಬೆಳಗ್ಗೆ 4:30ಕ್ಕೆ ಹೇಳ್ತಾ ಇದ್ದೇನೆ. ನಾನು ಸ್ವಲ್ಪ ಹೆಚ್ಚು ಕಡಿಮೆ 6 ಗಂಟೆ 5:15 ಈ ಥರ ಹೇಳ್ತಾ ಇದ್ದೆ. ಈಗ ಯಾಕೋ ಏನೋ ಸ್ವಲ್ಪ ರೂಢಿಯಾಗಿಬಿಟ್ಟಿದೆ. 4:15ಗೆ ಎದ್ದು ನಂತರ ಮನೆ ಕೆಲಸಗಳನ್ನೆಲ್ಲ 6 ಗಂಟೆ ನಂತರ ಮಾಡ್ತೀನಿ. ಬಟ್ ಯೋಗ, ಧ್ಯಾನ, ಪ್ರಾಣಾಯಾಮ ಸ್ವಲ್ಪ ಹೊತ್ತು ನಮಗಾಗಿ 1 ರಿಂದ 1:30 ಅವರನ್ನು ಮೀಸಲಾಗಿಟ್ಟಿದ್ದೇನೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಕಸ ಬಳಿದು ರಂಗೋಲಿಯನ್ನು ಹಾಕಿ ಮನೆಯನ್ನೆಲ್ಲ ಒರೆಸಿ ದೇವರ ಪೂಜೆ ಮಾಡಿ ಸ್ವಲ್ಪ ಹೊತ್ತು ಅಂದರೆ 40 ರಿಂದ 50 ನಿಮಿಷ ಮೆಡಿಟೇಷನ್ ಮಾಡಿ ಒಂದು 15 ನಿಮಿಷ ಯೋಗ ಮಾಡಿ ಕೆಳಗಡೆ ಬಂದಾಗ 7 ಗಂಟೆ ಆಗಿರುತ್ತೆ. 7 ಗಂಟೆ ನಂತರ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮೋಸಂಬಿ ನೋಡಿ ಎಷ್ಟು ಚೆನ್ನಾಗಾಗಿವೆ ಕಾಯಿಗಳು, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಿಟ್ಟಿವೆ. ಇನ್ನೂ ಹಣ್ಣಾಗಬೇಕಂದ್ರೆ 1 ತಿಂಗಳು ಬೇಕಾಗುತ್ತೆ. ವಿಡಿಯೋ ಮಾಡಬೇಕಾದ್ರೆ ನನಗೆ ಈ ಗಾರ್ಡನಲ್ಲಿ ವಿಡಿಯೋ ಮಾಡೋದಂದರೆ ತುಂಬ ಇಷ್ಟ. ಟೈಮು ಹೋದದ್ದೇ ಗೊತ್ತಾಗೋಲ್ಲ. ನಿಜವಾಗಿಯೂ ಮಳೆ ಬಂದಿರೋದ್ರಿಂದ ಗಿಡಗಳಿಗಂತೂ ಇಷ್ಟು ಖುಷಿಯಾಗಿದೆ ಅಂದರೆ ಅಷ್ಟೊಂದು ಖುಷಿಯಾಗಿದೆ. ಗಿಡಗಳು ಬೇಸಿಗೆಯಲ್ಲಿ ನೋಡೋಕ್ಕೆ ನಮಗೆ ಸಂಕಟ ಆಗುತ್ತೆ. ಈ ನಮ್ಮ ಇದು ಯಾವುದಂದರೆ ನಿಂಬೆ ಗಿಡ. ಈ ನಿಂಬೆ ಗಿಡದಲ್ಲಿ ಯಾವುದೋ ರೋಗ ಬಂದಿದೆಯೇನೋ, ಎಲೆಗಳೆಲ್ಲ ಒಂಥರ ಚುಕ್ಕೆ ಚುಕ್ಕೆ ಟೈಪ್ ಆಗಿವೆ. ಅದನ್ನಕ್ಕೆ ಔಷಧಿ ಸಿಂಪಡಿಸಬೇಕು. ವರ್ಕು ಹಾಗೆ ಮತ್ತು ನಡೀತಾ ಇತ್ತು. ಅದರಲ್ಲಿರುವ ಥ್ರೆಡ್ಸನ್ನು ನಾನು ಕಟ್ ಮಾಡ್ತಾ ಇದ್ದೆ. ವರ್ಕ್ ಹಾಕೋಕ್ಕಿಟ್ಟು ನಾವು ಬೇರೆ ಏನಾದರೂ ಕೆಲಸ ಮಾಡ್ಕೋಬೋದು. ಇದರಿಂದ ಮಹಿಳೆಯರು ಎಂಬ್ರಾಯ್ಡ್ರಿ ಮಿಷನ್ ತೊಗೊಂಡ್ರೆ ಈ ಕಡೆ ಕೆಲಸನೂ ಆಗುತ್ತೆ, ಆ ಕಡೆ ಸೆಟ್ ಮಾಡಿ ಬಂದರೆ ಆಯಿತು. ಕೆಲವೊಂದು ಸಲ ತುಂಬ ದಾರ ಕಟ್ಟಾಗುತ್ತೆ. ಏನೋ ಒಂದು ತುಂಬ ಮಹಿಳೆಯರ ಕೆಲಸ ಇದ್ದವರು ಸಹ ಇದೇ ಥರ ಸೆಟ್ ಮಾಡಿ ಹಾಕ್ಬೋದು. ಸ್ವಲ್ಪ ಏನಾದರೂ ಥ್ರೆಡ್ಸ್ ಕಟ್ ಆದಾಗ ಬಂದು ಕೆಲವೊಂದು ಡಿಸೈನ್ಸ್ಗಳು ತುಂಬ ಗಳಾಡಿಸ್ತವೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಎಂಬ್ರಾಯ್ಡ್ರಿಂಗ್ ಮಿಷನ್ನು ಮತ್ತು ಟೈಲರಿಂಗ್ ಮಿಷನ್ ಇದ್ದರೆ ನಾವು ಆರ್ಥಿಕವಾಗಿ ಗಂಡು ಮಕ್ಳ ಥರನೇ ಸಂಪಾದನೆ ಮಾಡ್ಬೋದು, ಮನೆಯನ್ನು ನಡೆಸ್ಕೊಂಡು ಹೋಗ್ಬೋದು. ಎರಡೂ ಇರಬೇಕಾಗುತ್ತೆ. ಬರೀ ಎಂಬ್ರಾಯ್ಡ್ರಿ ವರ್ಕ್ ಇದ್ದರೆ ಅಷ್ಟು ಅಮೌಂಟು ಸೇವ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಒಂದು ಸೇವ್ ಮಾಡಿದರೆ ಒಂದು ಮನೆ ಖರ್ಚಿಗೆ ಆಗುತ್ತೆ. ಅದಕ್ಕೆ ಟೈಲರಿಂಗನ್ನು ಸಹ ಕಲ್ತಿದ್ರೆ ತುಂಬ ಉಪಯುಕ್ತ. ಬೇರೆಯವರು ಕಸ್ಟಮರು ಕೊಡುವಂಥ ಬ್ಲೌಸ್ಗಳನ್ನು ಹೊಲಿಬೋದು. ಇವು ಎಂಬ್ರಾಯ್ಡ್ರಿ ವರ್ಕ್ ಸೀಸನ್ ಇದ್ದಾಗ ಇರ್ತವೆ, ಸೀಸನ್ ಇಲ್ಲದಾಗ ನಾವು ಟೈಲರಿಂಗ್ ಕಲ್ತಿದ್ರೆ ನಮ್ಮ ಬೇರೆಯವರ ಬ್ಲೌಸನ್ನು ಸಹ ಹೊಲಿಬೋದು, ಸೀಸನ್ ಇದ್ದಾಗ ಹಾಕ್ಬೋದು. ಇದು ಒಂದು ಸಸಿ, ಇದನ್ನು ನಮ್ಮ ಫ್ರೆಂಡ್ ಒಬ್ಬರು ಕೊಟ್ಟಿದ್ದರು, ರತ್ನಮ್ಮ ಅಂತ. ಅವರ ನೆನಪು, ಆ ಗಿಡ ನೋಡಿದ್ರೆ ನೆನಪು ಬರುತ್ತೆ. ಇದು ಒಂದು ನಮ್ಮ ಮನೆಯಲ್ಲಿ ಆಳ್ವಿ ಅಂತ ಇರ್ತಾವಲ್ವ, ಆಳ್ವಿಯ ಮನೆಯಲ್ಲಿದ್ದವು, ಸುಮ್ಮನೆ ವೇಸ್ಟ್ ಆಗ್ತೇವೆ ಅಂತ ನಾನು ಬೆಳಗಿನ ಜಾವ ಅದನ್ನು ಕುದಿಸ್ಕೊಂಡು ಕುಡಿತಾ ಇದ್ದೇನೆ. ಇದು ಬೆನ್ನು ನೋವು, ಸೊಂಟ ನೋವು ಇದ್ದವ್ರಿಗೆ ಇದು ಒಂದು ಆಳ್ವಿ ಪಾಯಸ ತುಂಬ ಒಳ್ಳೆಯದು. ಇದನ್ನು ಒಂದು 15 ನಿಮಿಷ ಕುದಿಸಿದ ನಂತರ ಬಿಸಿ ನೀರಿನಲ್ಲಿ ಹಾಕಿ ಆಳ್ವಿಯನ್ನು ಕುದಿಸಿದ ನಂತರ ಬೆಲ್ಲವನ್ನು ಹಾಕಿ ಮತ್ತೆ ಇನ್ನೂ ಒಂದು 5 ನಿಮಿಷ ಕುದಿಸಿದ ನಂತರ ಈ ಆಳ್ವಿ ಪಾಯಸ ರೆಡಿಯಾಗುತ್ತೆ. ಇದು ಮಹಿಳೆಯರಿಗೆ ತುಂಬ ಉಪಯುಕ್ತ. ನೋಡಿ, ಇದರಲ್ಲಿ ನಾರಿನಂಶ ತುಂಬ ಇದೆ. ಇದು ಮಲಬದ್ಧತೆಯನ್ನು ಸಹ ನಿವಾರಿಸುತ್ತೆ. ಈ ಆಳ್ವಿ ಪಾಯಸ ಅಂದರೆ ನನಗೆ ತುಂಬ ಇಷ್ಟ. ಇದು ಬಾಡಿಯನ್ನು ಹೀಟ್ ಮಾಡುತ್ತೆ. ಈ ಮಳೆ ಇರೋದ್ರಿಂದ ನೆಗಡಿ ಕೆಮ್ಮು ಬರದೇ ಇರೋ ಥರ ಆಗುತ್ತೆ. ನಾನು ಅದಕ್ಕೆ 1 ಚಮಚ ಆಳ್ವಿಗೆ
1 ಗ್ಲಾಸ್ ನೀರನ್ನು ಇಟ್ಟಿದ್ದೆ. ಯಾಕಂದರೆ ಇದು ನನಗೆ ಅಷ್ಟು ಗಟ್ಟಿ ಆದರೆ ಕುಡಿಯೋಕ್ಕೆ ಇಷ್ಟ ಆಗಲ್ಲ. ಇದು ಸ್ವಲ್ಪ ಮೀಡಿಯಮ್ ಥರ ಇದ್ರೇ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಆಳ್ವಿ ಪಾಯಸ ಆವಾಗ ಕುಡಿಯೋದ್ರಿಂದ ನಾವು ಕ್ಯಾಲ್ಸಿಯಂ ಕೊರತೆಯನ್ನು ನಿವಾರಿಸಬಹುದಾಗಿದೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದನ್ನು ಬಾಣಂತಿಯರಿಗೆ ಕೊಡ್ತಾರೆ, ಯಾಕಂದರೆ ನಡುವು ನೋವು ಬರೋದಿಲ್ಲ. ಇದರಲ್ಲಿ ಬೆಲ್ಲವನ್ನು ಹಾಕೋದ್ರಿಂದ ಕ್ಯಾಲ್ಸಿಯಂ ಸಹ, ಇದರಿಂದ ನಮ್ಮ ರಕ್ತ ಹೀನತೆಯನ್ನು ನಿವಾರಿಸ್ಬೋದು. ಬ್ಲಡ್ ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ. ಇದನ್ನು 1 ತಿಂಗಳಿಗೆ ಒಂದ್ಸಲ 15 ದಿನಕ್ಕೊಂದ್ಸಲ ಆರಾಮಾಗಿ ಮಾಡ್ಕೊಂಡು ಕುಡಿಬೋದು ಅಂತ ಹೇಳ್ತೀನಿ ನೋಡ್ರಿ. ನನಗೆ ಆಳ್ವಿ ಪಾಯಸ ಅಂದರೆ ತುಂಬ ಇಷ್ಟ. ಕೆಲವೊಂದಿಷ್ಟು ಜನ ಹಾಲು ಬೆರೆಸಿ ಇದನ್ನು ಸೇವಿಸ್ತಾರೆ. ನನಗೆ ನಾನು ಹಾಲನ್ನು ಇಷ್ಟಪಡೋದಿಲ್ಲ. ಅದಕ್ಕೆ ನಾನು ಇದೇ ಥರ ಬರೀ ನೀರಿನಲ್ಲೇ ಚೆನ್ನಾಗಿ ಕುದಿಸಿ ಬೆಲ್ಲ ಹಾಕಿ ಅದು ಒಂಥರ ನೀರು ಟೈಪ್ ಮಾಡ್ಕೊಂಡು ಬೆಳಗ್ಗೆ ಕುಡಿದು ಅರ್ಧ ಗಂಟೆ ಬಿಟ್ಟು ನಾನು ಏನಾದರೂ ನಾಷ್ಟ ಮಾಡಿದೆ. ಧನ್ಯವಾದಗಳು ವಿಡಿಯೋ ನೋಡಿ.